ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಲಾಸ್ಟ್ ಕ್ಲಾಸಲ್ಲಿ ಕೊಲಾಯ್ಡ್ಸ್ ಆ್ಯಂಡ್ ಸರ್ಫೇಸ್ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಿದ್ವಿ. ಅದರ ಕಂಟಿನ್ಯೂಯೇಷನ್ನ ಪಾರ್ಟನ್ನು ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಸೊ ಕಮಿಂಗ್ ಟು ದ ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಬೆಟ್ ಐಸೋಥರ್ಮ್ ಇಸ್ ಟ್ರೂ? ಸೊ ನಮಗೆ ಗೊತ್ತಿದೆ, ಲ್ಯಾಂಗ್ಮಿಯರ್ ಐಸೋಥರ್ಮ್ ಇದೆ, ಫ್ರೆಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಇದೆ, ನೆಕ್ಸ್ಟು ಬೆಟ್ ಐಸೋಥರ್ಮ್ ಇದೆ. ಸೊ ಡೈರೆಕ್ಟ್ ಆಗಿ ಆಪ್ಷನ್ಸಿಗೆ ಹೋಗೋಣ. ಫಾರ್ n is equal to 1, bet isotherm gives Langmuir isotherm. For n is equal to 1, bet isotherm gives Freundlich isotherm. For n is equal to 0, bet isotherm gives Langmuir isotherm. For n is equal to 2, bet isotherm gives Langmuir isotherm. Here we can delete n is equal to 0 and n is equal to 2 because n ಅಂತಂದ್ರೆ it represents the number of layers deposited. Okay, 0 ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ 2 ಆಗಲಿಕ್ಕೆ ಸಾಧ್ಯ ಇಲ್ಲ. Okay, it may be this option or option B. So, ಇಲ್ಲಿ option A ಏನಿದೆಯಲ್ವಾ, that is the correct answer. For n is equal to 1, bet isotherm gives the Langmuir isotherm. ಯಾಕೆ ಅನ್ನೋದನ್ನ ನೋಡೋಣ. See, always remember, ಇಲ್ಲಿ Langmuir isotherm ನ ಬರಿತೀನಿ, ಇಲ್ಲಿ ಮಾಡೆಲ್ ಬರಿತೀನಿ, ಲ್ಯಾಂಗ್ಮಿಯರು, ಕೆಳಗಡೆ ಬೆಟ್ ಐಸೋಥರ್ಮ್ನ ಬರಿತೀನಿ. ಸೊ ಅಕಾರ್ಡಿಂಗ್ ಟು ಲ್ಯಾಂಗ್ಮಿಯರ್ ಐಸೋಥರ್ಮ್, ಹೌ ಮೆನಿ ಲೇಯರ್ಸ್ ಆರ್ ಅಬ್ಸಾರ್ಬ್ಡ್ ಅಂತಂದರೆ n is equal to 1, ಮೋನೋ ಲೇಯರ್ ಅಬ್ಸಾರ್ಪ್ಷನ್ ಆಗಿರುತ್ತೆ. ಬೆಟ್ ಐಸೋಥರ್ಮಲ್ಲಿ n ವಿಲ್ ಬಿ ಗ್ರೇಟರ್ ದ್ಯಾನ್ 1. ಯಾಕೆ ಅಂತಂದರೆ ಇಟ್ ಬಿಲೀವ್ಸ್ ಇನ್ ಮಲ್ಟಿ ಲೇಯರ್ ಅಡ್ಸಾರ್ಪ್ಷನ್. ಸೊ ಲ್ಯಾಂಗ್ಮಿಯರ್ ಅಡ್ಸಾರ್ಪ್ಷನಲ್ಲಿ ಅಡ್ಸಾರ್ಪ್ಷನ್ ಸ್ಟಾಪ್ಸ್ ವೆನ್ ದ ಸರ್ಫೇಸ್ ಇಸ್ ಆಲ್ರೆಡಿ ಕವರ್ಡ್. ಒಂದು ಲೇಯರ್ ಕವರ್ ಆಯಿತು ಅಂದ್ಕೊಳ್ಳಿ ಸರ್ಫೇಸ್ ಮೇಲೆ, ಅಡ್ಸಾರ್ಪ್ಷನ್ ಪ್ರೋಸೆಸ್ ಸ್ಟಾಪ್ ಆಗುತ್ತೆ. ಆದರೆ ಬೆಟ್ ಐಸೋಥರ್ಮಲ್ಲಿ ಹಾಗಲ್ಲ. ಸೊ ಬೆಟ್ಸ್ ಟೈಪ್ ಆಫ್ ಐಸೋಥರ್ಮಲ್ಲಿ ಆನ್ ದ ಟಾಪ್ ಆಫ್ ದ ಆಲ್ರೆಡಿ ಎಕ್ಸಿಸ್ಟಿಂಗ್ ಮಾಲಿಕ್ಯೂಲ್, ಅಡ್ಸಾರ್ಬ್ಡ್ ಮಾಲಿಕ್ಯೂಲ್ ಮೇಲೇನೆ ಏನಾಗುತ್ತೆ, ಫರ್ದರ್ ಅಡ್ಸಾರ್ಪ್ಷನ್ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ಮಲ್ಟಿ ಲೇಯರ್ ಅಡ್ಸಾರ್ಪ್ಷನ್ ಇನ್ ಬೆಟ್ ಥಿಯರಿ. ಸೊ ಇಲ್ಲಿ ಕ್ವಶನಲ್ಲಿ ಫಸ್ಟ್ ಆಪ್ಷನಲ್ಲಿ ಏನಾಗಿ ಹೇಳಿದ್ದಾರೆ, ವೆನ್ n is equal to 1, ಬೆಟ್ ಐಸೋಥರ್ಮ್ ವಿಲ್ ಬಿ ಈಕ್ವಲ್ ಟು ಲ್ಯಾಂಗ್ಮಿಯರ್ ಐಸೋಥರ್ಮ್. ಸೊ ಯಾವಾಗ n ಗ್ರೇಟರ್ ದ್ಯಾನ್ 1 ಇದ್ದಿದ್ದು ಈಕ್ವಲ್ ಟು 1 ಮಾಡಿಬಿಡ್ತೀವೋ ಆಗ ಬೆಟ್ ಐಸೋಥರ್ಮ್ ವಿಲ್ ಬಿ ಎಕ್ಸಾಕ್ಟ್ಲಿ ಈಕ್ವಲ್ ಟು ಲ್ಯಾಂಗ್ಮಿಯರ್ ಐಸೋಥರ್ಮ್ ಆಗುತ್ತೆ. ಅಂದರೆ it will leads to monolayer adsorption, not multilayer adsorption. So the option A is the correct answer. Okay. Second question, the adsorption isotherm shown in the figure represents. ಇಲ್ಲಿ ಕರ್ವನ್ನ ಮಾತ್ರ ಕೊಟ್ಟಿದ್ದಾರೆ. ಕರ್ವನ್ನ ನೋಡ್ಬಿಟ್ಟು ಯಾವ ರೀತಿಯ ಅಡ್ಸಾರ್ಪ್ಷನ್ ಆಗ್ತಾ ಇದೆ ಅನ್ನೋದನ್ನ ನೀವು ಹೇಳಬೇಕು. ಫಸ್ಟ್ ಆಪ್ಷನ್ monolayer adsorption. Second one, physical adsorption accompanied by capillary condensation. Third option, unimolecular adsorption. Option D, chemical adsorption accompanied by capillary condensation. So capillary condensation ಅಂದ್ರೆ ಆಬ್ವಿಯಸ್ಲಿ ಎಸ್ ಶೇಪ್ಡ್ ಕರ್ವ್ ಇರಬೇಕಿತ್ತು, ಹಾಗಾಗಿ ಆಪ್ಷನ್ ಬಿ ಮತ್ತೆ ಆಪ್ಷನ್ ಡಿ ಅನ್ನ ನಾವು ಎಲಿಮಿನೇಟ್ ಮಾಡ್ಬೋದು. ಯೂನಿಮಾಲಿಕ್ಯುಲರ್ ಅಡ್ಸಾರ್ಪ್ಷನ್ ಮೀನ್ಸ್ ಸಿಂಗಲ್ ಮಾಲಿಕ್ಯೂಲ್, ಇಟ್ ಕ್ಯಾನ್ ನೆವರ್ ಹ್ಯಾಪನ್ಸ್. ಓಕೆ, ಸೊ ಆಪ್ಷನ್ ಸಿ ಕ್ಯಾನ್ ಬಿ ಈಸಿಲಿ ಎಲಿಮಿನೇಟೆಡ್. ಉಳಿದಿದ್ದು ಒಂದೇ, ದಟ್ ಈಸ್ ಮೊನೋಲೇಯರ್ ಅಡ್ಸಾರ್ಪ್ಷನ್. ಸೊ ಈಗ ಗ್ರಾಫ್ನ ನೋಡಿದ್ರೆ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ಇನಿಷಿಯಲಿ ಏನಾಗಿದೆ, ಗ್ಯಾಷಿಯಸ್ ಮಾಲಿಕ್ಯೂಲ್ ಅಡ್ಸಾರ್ಪ್ಷನ್ ಸ್ಲೋ ಆಗಿ ರೈಸ್ ಆಗ್ತಾ ಹೋಗ್ತಾ ಇದೆ. ಅ ಸ್ಟೀಪ್ ವರ್ಟಿಕಲ್ ರೈಸ್ ಅಟ್ ಅ ಲೋ ಪ್ರೆಷರ್. ಓಕೆ, ಫಾಲೋಡ್ ಬೈ ಅದ ನಂತರ ಏನಾಗಿದೆ, ಎಷ್ಟೇ ಪ್ರೆಷರ್ ಜಾಸ್ತಿ ಆಗ್ತಾ ಹೋದ್ರೂ ಕೂಡ ಏನಾಗಿಲ್ಲ, ಚೇಂಜ್ ಆಗಿಲ್ಲ. ಆ ಕರ್ವ್ ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ, ವಿತೌಟ್ ಎನಿ ಚೇಂಜ್ ಏನಾಗಿದೆ, ಸ್ಟ್ರೇಟ್ ಲೈನ್ ಇದೆ. ಸೊ ದಿಸ್ ರೆಪ್ರೆಸೆಂಟ್ಸ್ ಆಲ್ರೆಡಿ ಏನು, ಸರ್ಫೇಸು ಸ್ಯಾಚುರೇಷನ್ ಲೆವೆಲ್ಗೆ ಬಂದ್ಬಿಟ್ಟಿದೆ. ನೀವು ಎಷ್ಟೇ ಪ್ರೆಷರ್ ಹಾಕಿ ನಾನು ಫರ್ದರ್ ಅಡ್ಸಾರ್ಪ್ಷನ್ ಮಾಡ್ಕೊಳ್ಳಲ್ಲ, ನಾನು ರೆಡಿ ಇಲ್ಲ ಅನ್ನೋದನ್ನ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಅಂದರೆ ಈ ಪ್ಲೇಟ್ಯೂ represents a solid surface which is already saturated with monolayer adsorption.
ಓಕೆ, ಸೊ ಇದು ಯಾವುದೇ ಕಾರಣಕ್ಕೂ ಫರ್ದರ್ ಅಡ್ಸಾರ್ಪ್ಷನ್ ಆಗಲಿಕ್ಕೆ ಬಿಡೋದಿಲ್ಲ ಅಟ್ ಎನಿ ಪ್ರೆಷರ್. ಸೊ ಯಾವುದು ಈ ಕರ್ವ್. ಸೊ ಇಟ್ ರೆಪ್ರೆಸೆಂಟ್ಸ್ ಮೊನೋಲೇಯರ್ ಅಡ್ಸಾರ್ಪ್ಷನ್. A substance which destroy the activity of a catalyst is called. So catalystina activityಯನ್ನ ಒಂದು ಸಬ್ಸ್ಟೆನ್ಸ್ ಡಿಸ್ಟ್ರಾಯ್ ಮಾಡ್ತಿದೆ ಅಂತಂದ್ರೆ ಆ ಸಬ್ಸ್ಟೆನ್ಸ್ ಅನ್ನ ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಪ್ರಮೋಟರ್, ಇನ್ಹಿಬಿಟರ್, ನೆಗೆಟಿವ್ ಕೆಟಲಿಸ್ಟ್, ಕೆಟಲಿಸ್ಟ್ ಪಾಯ್ಸನ್. ಆಲ್ರೆಡಿ ಒಂದು ಕ್ವಶನ್ ಇದ್ರ ಮೇಲೆ ಡಿಸ್ಕಸ್ ಮಾಡಿದೀವಿ. The correct answer is option D, catalyst poison. Catalyst poison is the substance which destroy the activity of the catalyst. Okay. ಏನ್ ಮಾಡುತ್ತೆ ಅದು ಆಲ್ರೆಡಿ ನಾನು ಹೇಳಿದ್ದೀನಿ, ತೋರಿಸ್ಕೊಟ್ಟಿದ್ದೀನಿ. ಏನ್ ಮಾಡುತ್ತೆ, ಕೆಟಲಿಸ್ಟ್ನ ಮೇಲ್ಗಡೆ ಆಕ್ಟಿವ್ ಸೈಟ್ ಅಂತ ಇರುತ್ತೆ. ಈ ಆಕ್ಟಿವ್ ಸೈಟ್ನ ಮೇಲೆ ಆಕ್ಚುಲ್ ಆಗಿ ಏನು ರಿಯಾಕ್ಷನ್ ಆಗ್ತಿರ್ಬೇಕೋ, ಅಂದ್ರೆ ಏನ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಬಂದು ಅದ್ರ ಮೇಲೆ ಕೂತು ರಿಯಾಕ್ಷನ್ ಆಗಬೇಕಿತ್ತೋ ಅದನ್ನ ಕಂಪ್ಲೀಟ್ ಆಗಿ ಈ ಕೆಟಲಿಸ್ಟ್ ಪಾಯ್ಸನ್ ಏನ್ ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ ಬೈ ಆಕ್ಯುಪೈಯಿಂಗ್ ದ ಆಕ್ಟಿವ್ ಸೈಟ್ ಆಫ್ ದ catalyst. So a catalyst poison physically and permanently bonds to the active site on a catalyst. So blocking reactants and destroying its activity. So a negative catalyst slows down the reaction. It does not destroy the catalyst itself. ಇಲ್ಲಿ ನೆಗೆಟಿವ್ ಕ್ಯಾಟಲಿಸ್ಟ್ ಅಂತಾನು ಆಪ್ಷನ್ ನೋಡ್ಬೋದು. ನೀವು ಹೇಳ್ಬೋದು ಇದು ಕೂಡ ಸರಿ ಆಗುತ್ತಲ್ವಾ ಅಂತ. ಇಲ್ಲ, ಇಟ್ ಏನ್ ಮಾಡುತ್ತೆ, ಇಟ್ ಸ್ಲೋಸ್ ಡೌನ್ ದ ರಿಯಾಕ್ಷನ್. ಆದ್ರೆ ಪಾಯ್ಸನ್ ಏನಿದೆಯಲ್ವಾ, ಇದು ಕಂಪ್ಲೀಟ್ ಆಗಿ ಕೆಟಲಿಸ್ಟ್ ಅನ್ನೇ ಏನು ಡಿಸ್ಟ್ರಾಯ್ ಮಾಡುತ್ತೆ. ಆದ್ರೆ ನೆಗೆಟಿವ್ ಕೆಟಲಿಸ್ಟ್ ಹಾಗಲ್ಲ, ರೇಟ್ ಆಫ್ ರಿಯಾಕ್ಷನ್ ಅನ್ನ ಸ್ಲೋ ಡೌನ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಹೊರತು ಇಟ್ ವಿಲ್ ನಾಟ್ ಡಿಸ್ಟ್ರಾಯ್ ದ ಕ್ಯಾಟಲಿಸ್ಟ್. ಮ್ಯಾಚ್ ದ ಫಾಲೋಯಿಂಗ್. ನಮಗೆ ಪ್ರತಿಯೊಂದು ಟರ್ಮಿನಾಲಜಿಸ್ನ ಡೆಫಿನೇಷನ್ಸ್ ಗೊತ್ತಿದ್ರೆ ಈ ಕ್ವಶನ್ ತುಂಬಾ ಈಸಿ. ಡೆಫಿನೇಷನ್ಸ್ನ ಕೊಟ್ಟಿದ್ದಾರೆ. Catalyst is in a different physical phase from reactants. One of the reaction products act as a catalyst. A catalyst reduces the rate of a reaction. Catalyst is in the same phase of the reactants. ಇಲ್ಲಿ ಟರ್ಮ್ಸ್ ನ ಕೊಟ್ಟಿದ್ದಾರೆ. ಆಟೋ ಕೆಟಲಿಸಿಸ್, ನೆಗೆಟಿವ್ ಕೆಟಲಿಸಿಸ್, ಹೆಟಿರೋಜೀನಿಯಸ್ ಕೆಟಲಿಸಿಸ್, ಹೋಮೋಜೀನಿಯಸ್ ಕೆಟಲಿಸಿಸ್ ಅಂತ. ಸೊ ಇಲ್ಲಿ ಕರೆಕ್ಟ್ ಮ್ಯಾಚ್ ಆಗಿರುವಂತಹ ಒಂದು ಟೇಬಲ್ ಅನ್ನ ಹಾಕಿದ್ದೀನಿ. ಲೆಟ್ಸ್ ಸಿ ದ ಟೇಬಲ್. ಹೆಟಿರೋಜೀನಿಯಸ್ ಕೆಟಲಿಸಿಸ್ ಅಂತಂದ್ರೆ ಕೆಟಲಿಸ್ಟ್ ಮತ್ತೆ ರಿಯಾಕ್ಟೆಂಟ್ ವಿಲ್ ಬಿ ಇನ್ ಡಿಫರೆಂಟ್ ಫೇಸಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಹೆಟಿರೋ ಮೀನ್ಸ್ ಡಿಫರೆಂಟ್ ಅಂತ. ಅಂದ್ರೆ ಕೆಟಲಿಸ್ಟು ಒಂದು ಫೇಸ್ ಅಲ್ಲಿ ಇರುತ್ತೆ, ರಿಯಾಕ್ಟೆಂಟು ಇನ್ನೊಂದು ಫೇಸ್ ಅಲ್ಲಿ ಇರುತ್ತೆ. ಆಟೋ ಕೆಟಲಿಸಿಸ್ ಅಂತಂದ್ರೆ ಸೆಲ್ಫ್ ಕೆಟಲಿಸ್ಟ್, ಅದಕ್ಕೆ ಎಕ್ಸ್ಟರ್ನಲಿ ಯಾವುದೇ ಕೆಟಲಿಸ್ಟ್ ಅವಶ್ಯಕತೆ ಇಲ್ಲ. ಎ ರಿಯಾಕ್ಷನ್ ಪ್ರಾಡಕ್ಟ್ ಕೆಟಲೈಸಸ್ ದ ರಿಯಾಕ್ಷನ್ ಇಟ್ ಸೆಲ್ಫ್. ಓಕೆ, then third one is negative catalysis, the substance which reduces the overall reaction rate. Overall rate of reaction ಅನ್ನ ಕಡಿಮೆ ಮಾಡುವಂತಹ ಕೆಲಸವನ್ನ ನೆಗೆಟಿವ್ ಕೆಟಲಿಸಿಸ್ ಮಾಡುತ್ತವೆ. then homogeneous catalysis ಅಂತಂದ್ರೆ homo means same, both catalyst as well as the reactants will be in the same phase. ಅದು ಸಾಲಿಡ್ ಅಲ್ಲಿ ಇದ್ರೆ ಇದು ಸಾಲಿಡ್ ಅಲ್ಲಿ ಇರುತ್ತೆ, ಅದು ಲಿಕ್ವಿಡ್ ಅಲ್ಲಿ ಇದ್ರೆ ಇದು ಲಿಕ್ವಿಡ್ ಅಲ್ಲಿ ಇರುತ್ತೆ, ಅದು ಗ್ಯಾಸ್ ಅಲ್ಲಿ ಇದ್ರೆ ಇದು ಗ್ಯಾಸ್ ಅಲ್ಲಿ ಇರುತ್ತೆ. ಓಕೆ, then when a beam of light is passed through a colloidal solution, it gets. So colloidal solution ನ ಮೂಲಕ ಒಂದು beam of light ಅನ್ನ ನಾವು ಹಾಯಿಸಿದಾಗ ಅದು ಏನಾಗುತ್ತೆ? Scatters, absorbed, reflected, refracted. Here the correct answer is scattered. ಏನಾಗುತ್ತೆ? ಸ್ಕ್ಯಾಟರ್ ಆಗುತ್ತೆ. ಆ ರೀತಿ ಬೀಮ್ ಆಫ್ ಲೈಟ್ ಕೊಲಾಯ್ಡಲ್ ಸೊಲ್ಯೂಷನ್ ನ ಥ್ರೂ ಪಾಸ್ ಮಾಡಿದಾಗ ಸ್ಕ್ಯಾಟರ್ ಆಗುವಂತಹ ಪ್ರೋಸೆಸ್ ಅನ್ನ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಎಫೆಕ್ಟ್. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಯೂಶಲಿ. ಸೊ ಈ ಫೆನಾಮಿನನ್ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಯಾಕೆ ಈ ರೀತಿ ಲೈಟ್ ಸ್ಕ್ಯಾಟರ್ ಆಗುತ್ತೆ ಅಂತಂದ್ರೆ ಇಲ್ಲಿ ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲಿ ಇರುವಂತಹ ಕೊಲಾಯ್ಡಲ್ ಪಾರ್ಟಿಕಲ್ಸು ಲಾರ್ಜ್ ಇರ್ತವೆ, ಸೈಜ್ ಅಲ್ಲಿ ಲಾರ್ಜ್ ಇರ್ತವೆ. ಅವೇನ್ ಮಾಡ್ತವೆ, ಅದರ ಮೂಲಕ ಹಾದು ಹೋದಂತಹ ಲೈಟ್ ರೇಸ್ ಅನ್ನ ಸ್ಕ್ಯಾಟರ್ ಮಾಡುವಂತಹ ಶಕ್ತಿಯನ್ನ ಹೊಂದಿರ್ತವೆ.
ಓಕೆ, ಅದೇ ನೀವು ಟ್ರೂ ಸೊಲ್ಯೂಷನ್ನ ಮೂಲಕ ಲೈಟನ್ನು ಪಾಸ್ ಮಾಡಿದ್ರೆ ಆ ಪಾತ್ ಆಫ್ ಬೀಮ್ ಆಫ್ ಲೈಟನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ? ಅದರಲ್ಲಿರುವಂತಹ ಪಾರ್ಟಿಕಲ್ಸ್ನ ಸೈಜು ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಷ್ಟು ದೊಡ್ಡದಾಗಿರೋದಿಲ್ಲ. ಓಕೆ, ಹಿಯರ್ ಕೊಲಾಯ್ಡಲ್ ಸೊಲ್ಯೂಷನಲ್ಲಿ ನಾವು ಆ ಲೈಟ್ ಬೀಮ್ನ ಪಾತನ್ನು ನಾವು ಕ್ಲಿಯರ್ ಆಗಿ ನೋಡಬಹುದಾಗಿದೆ ಬಿಕಾಸ್ ಆಫ್ ದ ಸೈಜ್ ಆಫ್ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಓಕೆ, an arsenic sulfide salt carries a negative charge. The maximum precipitating power for this salt is possessed by. So, ಈ ಆರ್ಸೆನಿಕ್ ಸಲ್ಫೈಡ್ ಸಾಲ್ ಅನ್ನ ಮ್ಯಾಕ್ಸಿಮಮ್ ಆಗಿ ಪ್ರೆಸಿಪಿಟೇಟ್ ಮಾಡುವಂತಹ ಪವರ್ ಇರುವಂತಹ ಪಾಸಿಟಿವ್ಲಿ ಚಾರ್ಜ್ಡ್ ಸೋಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ, ದಟ್ ಇಸ್ K2SO4, CaCl2ನ, Na3PO4, AlCl3ನ ಅಂತಂದ್ರೆ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, AlCl3. ಸೊ ಹಾರ್ಡಿ-ಸಿಸಲ್ ರೂಲ್ ಏನ್ ಹೇಳುತ್ತಪ್ಪ ಅಂತಂದ್ರೆ, higher the valency of positively charged ion, higher will be its precipitating power ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್ K2SO4 ಅಲ್ಲಿ the charge of potassium is +1, K+. Then here calcium chloride ಅಲ್ಲಿ ಕ್ಯಾಲ್ಸಿಯಂದು ಚಾರ್ಜು 2+. ಸೋಡಿಯಂ ಫಾಸ್ಫೇಟ್ ಅಲ್ಲಿ ಸೋಡಿಯಂದು ಚಾರ್ಜು +1. ಅಲ್ಯೂಮಿನಿಯಂ ಕ್ಲೋರೈಡ್ ಅಲ್ಲಿ ಅಲ್ಯೂಮಿನಿಯಂದು ಚಾರ್ಜು +3. ಸೊ ಹೈಯೆಸ್ಟ್ ವೇಲೆನ್ಸಿಯನ್ನ ಹೊಂದಿರುವಂತಹ ಕಾಂಪೌಂಡಿನ ಅಯಾನ್ದು ಪ್ರೆಸಿಪಿಟೇಟಿಂಗ್ ಪವರ್ ಹೈಯೆಸ್ಟ್ ಇರುತ್ತೆ ಅಂತ ಹಾರ್ಡಿ-ಸಿಸಲ್ ರೂಲ್ ಹೇಳಿತ್ತು. ಹಾಗಾದ್ರೆ ಹೈಯೆಸ್ಟ್ ಯಾವ್ದ್ರಲ್ಲಿದೆ? Al3+, ದಟ್ ಈಸ್ AlCl3 ಅಲ್ವಾ? ಸೊ AlCl3 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಹೈಯರ್ ದ ವೇಲೆನ್ಸಿ, ಹೈಯರ್ ಇಟ್ಸ್ ಕೋಆಗುಲೇಟಿಂಗ್ ಪವರ್. The adsorption isotherm shown in the figure referring to a typical S-shaped multilayer figure. ಸೊ ಇಲ್ಲಿ S-shaped ಒಂದು ಮಲ್ಟಿಲೇಯರ್ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಇದು ಯಾವ ರೀತಿಯ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ಲಾಟ್ ಇಸ್ ಅಮೌಂಟ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್, ದಟ್ ಈಸ್ X/m ವರ್ಸಸ್ ಪ್ರೆಷರ್. ಸೊ ಇದು ಮೋನೋಲೇಯರ್ ಅಡ್ಸಾರ್ಪ್ಷನ್ ಅನ್ನ ಶೋ ಮಾಡ್ತಾ ಇದೆಯಾ? ಫಿಸಿಕಲ್ ಅಡ್ಸಾರ್ಪ್ಷನ್ ಅಕಾಂಪೈನ್ಡ್ ಬೈ ಕೆಪಿಲರಿ ಕಂಡೆನ್ಸೇಷನ್, ಮಲ್ಟಿಲೇಯರ್ ಅಡ್ಸಾರ್ಪ್ಷನ್ ಆನ್ ಪೋರಸ್ ಮೆಟೀರಿಯಲ್ಸ್ ಅಥವಾ ಮಲ್ಟಿಲೇಯರ್ ಅಡ್ಸಾರ್ಪ್ಷನ್ ಆನ್ ನಾನ್ ಪೋರಸ್ ಮೆಟೀರಿಯಲ್ಸ್ ಅಂತಂದ್ರೆ ಇಟ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಮಲ್ಟಿಲೇಯರ್ ಅಡ್ಸಾರ್ಪ್ಷನ್ ಆನ್ ನಾನ್ ಪೋರಸ್ ಮೆಟೀರಿಯಲ್. ಇದು ಯಾವುದೇ ಕಾರಣಕ್ಕೂ ಮೋನೋಲೇಯರ್ ಅಡ್ಸಾರ್ಪ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮೋನೋಲೇಯರ್ ಆಗಿದ್ರೆ ಈ ರೀತಿ ಕಾನ್ಸ್ಟೆಂಟ್ ಕರ್ವ್ ನಮಗೆ ಬರಬೇಕಿತ್ತು. ಆಲ್ರೆಡಿ ನಾವು ನೋಡಿದೀವಿ ಆ ಥರ ಕರ್ವನ್ನು. ಕೆಪಿಲರಿ ಕಂಡೆನ್ಸೇಷನ್ ಅಂತಂದ್ರೆ ಇಲ್ಲಿ 2 ಕರ್ವ್ಸ್, ಹೈಪರ್ ಲೂಪ್ ಕರ್ವ್ಸ್ ಇಲ್ಲ ಇಲ್ಲಿ. So it is not a capillary condensation. Then multi-layer adsorption on porous material ಅಂತಂದ್ರೆ ಇಲ್ಲಿ ಯಾವಾಗ ಇನ್ಫೈನೈಟ್ ಆಗಿ ಮಲ್ಟಿಲೇಯರ್ ಫಾರ್ಮೇಶನ್ ಆಗ್ತಿದ್ಯೋ ಆಗ ಆ ಮೆಟೀರಿಯಲ್ಲು ಪೋರಸ್ ಆಗ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಇಟ್ ವಿಲ್ ಬಿ ಡೆಫಿನೆಟ್ಲಿ ನಾನ್ ಪೋರಸ್. ಸೊ ಪೋರಸ್ ಆಗಿತ್ತು ಅಂತಂದ್ರೆ ಆ ವಾಲ್ಯೂಮ್ ಆಕ್ಯುಪೈ ಆಗ್ಬಿಟ್ಟು ಫರ್ದರ್ ಅಡ್ಸಾರ್ಪ್ಷನ್ ಆಗ್ಲಿಕ್ಕೆ ಬಿಡೋದೇ ಇಲ್ಲ. ಹಾಗಾಗಿ ವಿ ಕ್ಯಾನ್ ಕ್ಯಾನ್ಸಲ್ ಇಟ್ ಔಟ್. ಯಾವಾಗ ನಾನ್ ಪೋರಸ್ ಆಗಿರುತ್ತೋ ದಟ್ ಲೀಡ್ಸ್ ಟು ದ ಇನ್ಫೈನೈಟ್ ಮಲ್ಟಿಲೇಯರ್ ಅಡ್ಸಾರ್ಪ್ಷನ್. ಎಷ್ಟಾದ್ರೂ ಅಡ್ಸಾರ್ಪ್ಷನ್ ಆಗ್ಲಿಕ್ಕೆ ಅದು ಬಿಟ್ಕೊಟ್ಬಿಡತ್ತೆ. ಸೊ ಹಾಗಾಗಿ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಕರೆಕ್ಟ್ ಆನ್ಸರ್, ದಟ್ ಇಸ್ ಮಲ್ಟಿಲೇಯರ್ ಅಡ್ಸಾರ್ಪ್ಷನ್ ಆನ್ ನಾನ್ ಪೋರಸ್ ಮೆಟೀರಿಯಲ್ಸ್. ಸೊ ಇನ್ಫೈನೈಟ್ ಅಡ್ಸಾರ್ಪ್ಷನ್ ಅಂತಂದ್ರೆ ಅರ್ಥ ಇಟ್ ಇಸ್ ಮಲ್ಟಿಲೇಯರ್ ಅಡ್ಸಾರ್ಪ್ಷನ್ ಅಂತ. ಇಲ್ಲಿ ಸ್ಟ್ಯಾಂಡರ್ಡ್ S-ಶೇಪ್ಡ್, ಇದನ್ನ ಟೈಪ್ 2 ಐಸೋಥರ್ಮ್ ಅಂತ ಕರಿತೀವಿ. ಇಟ್ ರೆಪ್ರೆಸೆಂಟ್ unhindered ಅಂದ್ರೆ ಅನ್ಸ್ಟಾಪಬಲ್ ಮಲ್ಟಿಲೇಯರ್ ಫಿಸಿಕಲ್ ಅಡ್ಸಾರ್ಪ್ಷನ್ ಆನ್ ನಾನ್ ಪೋರಸ್ ಸಾಲಿಡ್ ಪೌಡರ್ಸ್. ಸೊ ಲ್ಯಾಕ್ ಆಫ್ ಅನ್ ಅಪ್ಪರ್ ಪ್ಲೇಟ್ಯೂ ಇಂಡಿಕೇಟ್ಸ್ ಇನ್ಫೈನೈಟ್ ಲೇಯರ್ ಕ್ಯಾನ್ ಫಾರ್ಮ್. ಓಕೆ, ಅಪ್ಪರ್ ಪ್ಲೇಟ್ಯೂ ಇಲ್ಲದೆ ಇರೋದು ಅಂದ್ರೆ ಒಂದು ಲಿಮಿಟೇ ಇಲ್ಲದೆ ಇರೋದು ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ? ಇನ್ಫೈನೈಟ್ ಲೇಯರ್ ಅಡ್ಸಾರ್ಪ್ಷನ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಓಕೆ, next going to the next question, that is in the Gibbs absorption isotherm surface excess concentration is given by. so surface excess concentration ಅನ್ನ ಯಾವ ರೀತಿ ಫಾರ್ಮುಲಾದ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಇಲ್ಲಿ 2 ಒಂದು ಎಕ್ಸ್ಟ್ರಾ ಇದೆ, ಅದನ್ನ ಹೊಡೆದಾಕೊಂಡ್ಬಿಡಿ. 2 ಇಲ್ಲ ಇಲ್ಲಿ.
Okay, here the correct answer is option A, that is minus 1 by RT, differentiation of surface tension to the differentiation of land C at constant temperature T. Okay, ಫಂಡಮೆಂಟಲ್ ಗಿಬ್ಸ್ ಇಕ್ವೇಶನ್ ಏನ್ ಹೇಳುತ್ತಪ್ಪ ಅಂತಂದ್ರೆ ದ ಸರ್ಫೇಸ್ ಎಕ್ಸೆಸ್ ಕಾನ್ಸಂಟ್ರೇಷನ್ ದಟ್ ಇಸ್ ಟೌ ಇಸ್ ಈಕ್ವಲ್ ಟು ಮೈನಸ್ ಸಿ ಬೈ ಆರ್ ಟಿ, ದಟ್ ಇಸ್ concentration, excess concentration on the surface, by R is a gas constant and T is the temperature, into differentiation of surface tension with respect to concentration. Okay na? So ಇಲ್ಲಿ ನಾವೊಂದು ಐಡೆಂಟಿಟಿಯನ್ನ ಯೂಸ್ ಮಾಡ್ತೀವಿ, ದಟ್ ಇಸ್ ಮ್ಯಾಥಮೆಟಿಕಲ್ ಸಬ್ಸ್ಟಿಟ್ಯೂಷನ್ ಐಡೆಂಟಿಟಿ. ಏನಪ್ಪಾ ಅಂತಂದ್ರೆ ದಟ್ ಈಸ್ ಡಿ ಲ್ಯಾನ್ ಸಿ ಇಸ್ ಈಕ್ವಲ್ ಟು ಡಿ ಸಿ ಬೈ ಸಿ ಅಂತ. ಸೊ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಹಿಯರ್ minus C by RT into differentiation of surface tension by, so DC can be written as D into ln C into C. Okay, here C get cancel, so ಏನು ಉಳಿತು ಕೊನೆಗೆ ನಮಗೆ minus 1 by RT into differentiation of surface tension into differentiation of ln C at temperature T. ಈ ಸ್ಕ್ವೇರ್ ಅನ್ನ ತೆಗೆದಾಕ್ಬಿಡಿ, ಸರಿಯಾಗುತ್ತೆ ಅಲ್ಲಿಗೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಸ್ಟೆಬಿಲಿಟಿ ಆಫ್ ಲಯೋಫೋಬಿಕ್ ಡಿಸ್ಪರ್ಷನ್ ಈಸ್ ಡಿಟರ್ಮೈನ್ಡ್ ಬೈ. ಸೊ ಒಂದು ಲಯೋಫೋಬಿಕ್ ಡಿಸ್ಪರ್ಷನ್ ಇದೆ ಅಂತಂದ್ರೆ ಅದರ ಸ್ಟೆಬಿಲಿಟಿಯನ್ನ ನಾವು ಯಾವ ರೀತಿ ಮೆಜರ್ ಮಾಡಬಹುದು ಅಂತ ಹೇಳಿ, ಅಂದ್ರೆ ಯಾವ ರೀತಿ ಅದರ ಸ್ಟೆಬಿಲಿಟಿ ಯಾವುದರ ಮೇಲೆ ನಿಂತಿದೆ ಅಂತ ಹೇಳಿ. So option A, interparticle electric double layer attraction and intraparticle van der Waals repulsion. Interparticle excluded volume attraction and intraparticle van der Waals repulsion. Interparticle electric double layer repulsion and intraparticle van der Waals attraction. Interparticle excluded volume repulsion and intraparticle van der Waals attraction. So here the correct answer is option 3, that is inter electric double layer repulsion and intra van der Waals attraction. So ಇಲ್ಲಿ 4 ಜನ ಸೈಂಟಿಸ್ಟ್ಗಳ ಹೆಸರಿದು, 4 ಜನ ಸೈಂಟಿಸ್ಟ್ಗಳು ಸೇರ್ಕೊಂಡು ಕೊಟ್ಟಂತಹ ಥಿಯರಿ ಇದು. ಸೊ ಇಲ್ಲಿ 2 ಟೈಪ್ಸ್ ಆಫ್ ಫೋರ್ಸಸ್ ಆ ಸ್ಟೆಬಿಲಿಟಿಯನ್ನ ಡಿಫೈನ್ ಮಾಡ್ತವೆ. ಎರಡರ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇರುತ್ತೆ. ಒಂದು ಎಲೆಕ್ಟ್ರಿಕ್ ಡಬಲ್ ಲೇಯರ್ ರಿಪಲ್ಷನ್, ಅಂದ್ರೆ ಎರಡೂ ಮಾಲಿಕ್ಯೂಲ್ಸ್ ರಿಪೆಲ್ ಆಗ್ತವೆ, ಒಂದಕ್ಕೊಂದು ದೂರ ದೂರ ಸರಿತವೆ, ಕೀಪಿಂಗ್ ಪಾರ್ಟಿಕಲ್ಸ್ ಅಪಾರ್ಟ್. ಇನ್ನೊಂದು ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಎರಡೂ ಪಾರ್ಟಿಕಲ್ಸ್ ಹತ್ತತ್ರ ಬರೋ ರೀತಿ ಪುಲ್ ಮಾಡುವಂತಹ ಫೋರ್ಸ್, ಅದುವೇ ವ್ಯಾನ್ ಡರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಯಾವಾಗ ಈ ರಿಪಲ್ಷನ್ ಜಾಸ್ತಿ ಇರುತ್ತೋ ಆ ಲಯೋಫೋಬಿಕ್ ಡಿಸ್ಪರ್ಷನ್ ಇನ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಅದೇ ಯಾವಾಗ ವ್ಯಾನ್ ಡರ್ ವಾಲ್ಸ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೋ ಆಗ ಅದರ ಡಿಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ಅವುಗಳ ಡಿಸ್ಪರ್ಷನ್ ನಡುವೆ ಇರುವಂತಹ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಸೊ ಎರಡೂ ಕೂಡ ಏನು ಸಮ ಬಲದಲ್ಲಿ ಫೋರ್ಸ್ಗಳನ್ನ ಇಂಪೋಸ್ ಮಾಡ್ತಿದ್ದಾಗ ಎಷ್ಟು ರಿಪಲ್ಷನ್ ಆಗ್ತಿರುತ್ತೋ ಅಷ್ಟೇ ಅಟ್ರಾಕ್ಟ್ ಆಗ್ತಿರುತ್ತೆ. ಹಾಗಾಗಿ ಆ ಡಿಸ್ಪರ್ಷನ್ ಸ್ಟೇಬಲ್ ಆಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, that is the Langmuir adsorption isotherm is represented by the following equation. Just you have to know the final equation, that is theta is equal to kp by k into p plus 1. So what is theta? Theta is fractional surface coverage of gaseous molecule on the solid surface. K is the equilibrium constant, P is the gaseous pressure. Theta is equal to Kp by 1 plus Kp. You need to remember only this final equation. That's it. Okay. So by this, I have cleared all the questions which appeared in your KCET examination from the year 2013 to till now, that is 2025. So I hope you are writing all the questions options with explanation in your own handwriting. Don't go for just simply taking the printout and keeping it in your bag or keeping it under your pillow and sleeping will not give you any result. You need to put the hard work. Okay. So continuous efforts, continuous daily consistent work will lead you to success. Thank you.